ವೃಷಭ ರಾಶಿಯವರು ಟೈಮ್ ವೇಸ್ಟ್ ಮಾಡಿಕೊಳ್ಳಬೇಡಿ. ಕಾರಣ ಇನ್ನು ಒಂದೇ ಒಂದು ವರ್ಷ ಮಾತ್ರ ನಿಮಗೆ ಅದ್ಭುತವಾದ ಶನಿ ಬಲ ಇದೆ, ಅತ್ಯದ್ಭುತವಾದ ಶನಿ ಬಲ. ಈ ಶನಿ ಬಲ ಇನ್ನು 1 ವರ್ಷಗಳ ಕಾಲ ನಿಮಗಿರಲಿದೆ. ವೃಷಭ ರಾಶಿ ಪ್ರತಿಯೊಂದು ನಕ್ಷತ್ರ, ಪ್ರತಿಯೊಂದು ಯಾವುದೇ ನಕ್ಷತ್ರದ ವೃಷಭ ರಾಶಿಯವರಾಗಿರ್ಬೋದು, ಯಾವುದೇ ನಕ್ಷತ್ರದ ವೃಷಭ ರಾಶಿಯವರಾಗಿದ್ರೂ ಸಹ ಇನ್ನು 1 ವರ್ಷಗಳ ಕಾಲ ಶನಿ ಬಲ ಇರೋದ್ರಿಂದ ಈ ಶನಿ ಬಲವನ್ನ ನೀವು ವ್ಯರ್ಥ ಮಾಡಿಕೊಳ್ಳದೆ ಯಾವ ವಿಚಾರಗಳಲ್ಲಿ ನಿಮ್ಗೆ ಅನುಕೂಲವಾಗಲಿದೆ ಎಲ್ಲದನ್ನು ಸಹ ಹೇಳ್ತೇನೆ. ವಿಡಿಯೋ ಎಂಡ್ ತನಕ ನೋಡಿ. ಪ್ರತಿಯೊಬ್ಬ ವೃಷಭ ರಾಶಿಯವರಿಗೆ ವಿಡಿಯೋ ರೀಚ್ ಆಗತ್ತರ ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಶೇರ್ ಮಾಡಿ. ಫಸ್ಟ್ ಶೇರ್ ಮಾಡಿ ವಿಡಿಯೋನ. ಹಾಗೂ ಪ್ರತಿಯೊಬ್ಬರು ಕಮೆಂಟ್ ಮಾಡಿ ಓಂ ಶಂ ಶನೇಶ್ಚರಾಯ ನಮಃ ಅಂತ. ಶನೇಶ್ವರ ಅಲ್ಲ, ಶನೇಶ್ಚರ, ಶನೈಹಿ ಚರತಿ ಅಂತ, ನಿಧಾನವಾಗಿ ಚಲಿಸುವವನು ಅಂತ. ಸೊ ಇಂತಹ ಶನೇಶ್ಚರ ನಿಮಗೆ ಅದ್ಭುತವಾದ ಮಿರಾಕಲ್ಸ್ ಮಾಡಲಿದ್ದಾನೆ. ಇನ್ನು 1 ವರ್ಷಗಳ ಕಾಲ ನೀವು ಶನಿಯ ಆರಾಧನೆ ಮಾಡಲಿದ್ದಾನೆ. ನೀವು ಹೇಗೆ ಶನಿಯ ಆರಾಧನೆ ಯಾಕೆ ಮಾಡಬೇಕು ನೋಡಿ. ನೀವು ವೃಷಭ ರಾಶಿಯವರಾಗಿದ್ದು ನಿಮಗೆ ಜೀವನದಲ್ಲೊಂದು ಅದೃಷ್ಟ ಬೇಕು ಅಂತಾದರೆ ಶನಿ ನಿಮಗೆ ಅದೃಷ್ಟವನ್ನು ಕೊಡ್ತಕ್ಕಂಥ ಗ್ರಹ. ವೃಷಭ ರಾಶಿಯವರಿಗೆ ಅದೃಷ್ಟವನ್ನು ಕೊಡುವ ಗ್ರಹ ಯಾರು? ಶನಿ ಗ್ರಹ. ಯಾಕೆ? ನಿಮಗೆ ಭಾಗ್ಯಾಧಿಪತಿಯೇ ಶನಿ. ನಿಮಗೆ ಅದೃಷ್ಟವನ್ನ, ಭಾಗ್ಯೋದಯವನ್ನ ಜೀವನ ಕೊಡ್ತಾನೆ. ಈಗ ಸದ್ಯಕ್ಕೆ ಲಾಭದಲ್ಲಿದ್ದು ಪಂಚಮವನ್ನು ನೋಡ್ತಾ ಇದ್ದಾನೆ. ಸೊ ಅದರಿಂದ ನಿಮಗೆ ಜೀವನದಲ್ಲಿ ಅದೃಷ್ಟ ಬೇಕು. ನೀವು ವೃಷಭ ರಾಶಿಯವರು ಅಂತಾದ್ರೆ ಕಡ್ಡಾಯವಾಗಿ ಶನೇಶ್ವರನ ಆರಾಧನೆ ಮಾಡಿಕೊಳ್ಬೇಕು. ನೀವು ಯಾಕೆ, ಯಾವ ರೀತಿಯಲ್ಲಿ, ಹೇಗೆ, ಏನು ಎಲ್ಲ ವಿಡಿಯೋ ಎಂಡ್ ತನಕ ನೋಡಿ ಹೇಳ್ತೇನೆ. ಸೊ ಅದೃಷ್ಟ ಬೇಕು ಅಂದ್ರೆ ಶನಿ ಆರಾಧನೆ ಮಾಡಬೇಕು. ನೀವು ವೃಷಭ ರಾಶಿಯವರಾಗಿ ನಿಮಗೆ ಪಿತ್ರಾರ್ಜಿತ ಆಸ್ತಿ ಬೇಕು ಅಂತಾದ್ರೆ ಶನೇಶ್ವರನ ಆರಾಧನೆ ಮಾಡಬೇಕು. ಈಗ ಸದ್ಯ ಪಿತ್ರಾರ್ಜಿತ ಆಸ್ತಿ ಕೋರ್ಟು ಕಚೇರಿನಲ್ಲಿದೆ, ಕೇಸ್ ಹಾಕಿದೀವಿ, ಫೈಟ್ ಮಾಡ್ತಾ ಇದ್ದೀವಿ. ಅದ್ರಲ್ಲಿ ನಿಮಗೆ ಜಯ ಬೇಕು ಅಂದ್ರೆ ಶನೇಶ್ವರನ ಆರಾಧನೆ ಮಾಡಬೇಕು. ನೀವು ವೃಷಭ ರಾಶಿಯವರಾಗಿದ್ದು ನಿಮ್ಮ ತಂದೆಯವರಿಗೆ ಆರೋಗ್ಯ ಸರಿ ಇಲ್ಲ, ಅಥವಾ ನಿಮಗೆ ನಿಮ್ಮ ತಂದೆಯವರಿಗೆ ಸ್ವಲ್ಪ ಜಗಳ ಮನಸ್ತಾಪಗಳಾಗ್ತಾ ಇದೆ, ಅಥವಾ ನಿಮ್ಮ ತಂದೆಯವರು ಯಾಕೋ ನಿಮ್ಮ ಪರವಾಗಿ ಇಲ್ಲ, ಸರಿಯಾಗಿ ಏನೋ ಗೊತ್ತಾಗ್ತಾ ಇಲ್ಲ, ಶನೇಶ್ವರನ ಆರಾಧನೆ ಮಾಡ್ಕೊಳ್ಳಿ. ನೀವು ವೃಷಭ ರಾಶಿಯವರಾದ್ರೆ ನಿಮ್ಮ ತಂದೆಯವರ ಆರೋಗ್ಯನೂ ಸರಿ ಹೋಗುತ್ತೆ, ನಿಮ್ಮ ಹಾಗೂ ನಿಮ್ಮ ತಂದೆಯವರ ನಡುವಿನ ಬಾಂಧವ್ಯ ಸರಿ ಹೋಗುತ್ತೆ, ನಿಮ್ಮ ಪಿತ್ರಾರ್ಜಿತ ಆಸ್ತಿ ವಿಚಾರಗಳು ನಿಮ್ಗೆ ಅನುಕೂಲವಾಗಲಿದೆ. ಅಷ್ಟೇ ಅಲ್ಲ, ನೀವು ವೃಷಭ ರಾಶಿಯವರು ನೀವು ಮಾಡ್ತಾ ಇರುವಂತಹ ಉದ್ಯೋಗ ವ್ಯವಹಾರಗಳಲ್ಲಿ ನೀವೇನೊಂದು ಜಾಬ್ ಮಾಡ್ತಾ ಇದ್ದೀರಾ, ಅಥವಾ ಯಾವುದೋ ಒಂದು ದಿನಗೂಲಿ ಬೇಕಾದ್ರೂ ಆಗಿರ್ಬೋದು, ನೀವು ಪ್ಲಂಬರ್ ಆಗಿರ್ತೀರಾ, ಅಥವಾ ನೀವು ಎಲೆಕ್ಟ್ರಿಷಿಯನ್ ಆಗಿರ್ತೀರಾ, ಅಥವಾ ನೀವು ಏನೋ ಹೋಗಿ ಕೆಲಸ ಮಾಡಿಬಿಟ್ಟು ಆದಷ್ಟು ಅವತ್ತಿನ ದುಡ್ಡನ್ನು ತೆಗೆದುಕೊಂಡು ಬರ್ತಕ್ಕಂಥವ್ರಾಗಿರ್ತೀರಾ. ಸೊ ಆ ಥರ ಸರ್ವಿಸ್ ಪ್ರೊವೈಡರ್ಸ್ ಆಗಿದ್ರೂ ಪರವಾಗಿಲ್ಲ, ನಿಮಗೆ ಒಳ್ಳೆ ಕೆಲಸ ಬರಬೇಕು, ಕೈ ತುಂಬ ಕೆಲಸ ಇರಬೇಕು, ನಿಮಗೆ ಕೈ ತುಂಬ ದುಡ್ಡು ಬರಬೇಕು, ನಿಮಗೆ ಚೆನ್ನಾಗಿ ಪ್ರಾಫಿಟ್ ಆಗಬೇಕು, ಅದರಲ್ಲಿ ಶನೇಶ್ವರನ ಆರಾಧನೆ ಮಾಡ್ಕೊಳ್ಳಿ. ನೀವು ವೃಷಭ ರಾಶಿಯವರಾಗಿದ್ದರೆ ಟಾಪ್ ಸೀಕ್ರೆಟ್ ಇದು, ಅದ್ಭುತವಾಗಿರ್ತಕ್ಕಂಥದ್ದು. ನೀವು ಶನೇಶ್ವರನ ಆರಾಧನೆ ಶುರು ಮಾಡಿ. ಅದು ಈಗ ಲಾಭದಲ್ಲಿದ್ದಾನೆ ಶನಿ. ನಿಮಗೆ ನಿರುದ್ಯೋಗಿ ವೃಷಭ ರಾಶಿಯವರಿಗೆ ಉದ್ಯೋಗ ಕೊಡಿಸ್ತಾನೆ. ಆಲ್ರೆಡಿ ಉದ್ಯೋಗದಲ್ಲಿ ಇರ್ತಕ್ಕಂಥ ವೃಷಭ ರಾಶಿಯವರಿಗೆ ಪ್ರಮೋಷನ್ನು, ಸ್ಯಾಲರಿ ಹೈಕು ಎಲ್ಲದನ್ನೂ ಕೊಡಿಸಲಿದ್ದಾನೆ ಶನೇಶ್ವರ. ಅದ್ರ ಜೊತೆಯಲ್ಲಿ ನಿಮಗೆ ಒಂದು ಮಾಡ್ತಾ ಇರ್ತಕ್ಕಂಥ ಉದ್ಯೋಗದಲ್ಲಿ ನಿಮಗೇನಾದರೂ ಭಯ ಇದ್ದರೆ, ಅಥವಾ ಒಂದು ಉದ್ಯೋಗದ ಗ್ಯಾರಂಟಿನೇ ಇಲ್ಲ, ಜಾಬ್ ಗ್ಯಾರಂಟಿನೇ ಇಲ್ಲ, ನನಗೇನು ಮಾಡಬೇಕು ಅಂತ ಅರ್ಥ ಆಗ್ತಿಲ್ಲ, ಸ್ಥಿರತೆ ಇಲ್ಲ ಉದ್ಯೋಗದಲ್ಲಿ, ಯೋಚನೆ ಮಾಡಬೇಡಿ, ಶನೇಶ್ವರನ ಆರಾಧನೆ ಮಾಡ್ಕೊಳ್ಳಿ, ನಿಮಗೆ ಸ್ಥಿರತೆ. ಯಾಕಂದರೆ ಈಗ ನಿಮಗೆ ಲಾಭದಲ್ಲಿದ್ದಾನೆ. ಇನ್ನು 1 ವರ್ಷ ಇರೋದು. ನಾನು ಆಗಲೇ ಸ್ಟಾರ್ಟಿಂಗಲ್ಲಿ ಹೇಳಿದ್ದೀನಿ, ಇನ್ನು ಕೇವಲ 1 ವರ್ಷ. ಇನ್ನು 1 ವರ್ಷದೊಳಗೆ ನೀವು ಪಿತ್ರಾರ್ಜಿತ ಆಸ್ತಿ ವಿಚಾರದಲ್ಲಿರ್ಬೋದು, ತಂದೆ ವಿಚಾರದಲ್ಲಿರ್ಬೋದು, ಜಾಬ್ ವಿಚಾರದಲ್ಲಿರ್ಬೋದು, ವ್ಯವಹಾರಗಳ ವಿಚಾರದಲ್ಲಿರಬಹುದು, ನಿಮ್ಗೆ ಅನುಕೂಲ ಆಗಬೇಕು ಅಂದರೆ ಬಿಸ್ನೆಸ್ ಮಾಡ್ತಾ ಇದ್ದೀರಾ, ಆಯಿತು, ಜಾಬ್ ಕೂಡ ಅಲ್ಲ, ಬಿಸ್ನೆಸ್ ಮಾಡ್ತಾ ಇದ್ದೀನಿ, ವೃಷಭ ರಾಶಿ, ಶನೇಶ್ವರನ ಆರಾಧನೆ ಮಾಡ್ಕೊಂಡು ಲಾಭದಲ್ಲಿ ಶನಿ ಕೂತ್ಕೊಂಡಿದ್ದಾನೆ. ನಿಮಗೆ ಬರಬೇಕಾದ ಪ್ರಾಫಿಟ್ಟು ತುಂಬ ಸ್ಲೋ ಆಗಿ ಬರುತ್ತೆ, ಫಾಸ್ಟ್ ಆಗಿ ಬರಬೇಕು, ವ್ಯವಹಾರ ಪಟ ಆಗಬೇಕು, ದುಡ್ಡು ಪಟ ಬಂದ್ಬಿಡ್ಬೇಕು. ಅದು ಹಂಗೇ ಕೂತ್ಕೊಂಡಿರ್ಬಾರ್ದು, ಕಚ್ಕೊಂಡು ಕೂತ್ಕೊಂಡಿರ್ಬಾರ್ದು, ಬೇಗ 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 ಕ್ಲಿಯರ್ ಆಗಬೇಕು. ಶನೇಶ್ವರನ ಆರಾಧನೆ ಮಾಡಿಕೊಂಡ್ರೆ ಮಾತ್ರ ಸಾಧ್ಯ, ಇಲ್ಲ ಅಂದರೆ ಸಾಧ್ಯ ಇಲ್ಲ. ಸೊ ಅದರಿಂದ ದಯವಿಟ್ಟು ಹೇಳ್ತೇನೆ, ವೃಷಭ ರಾಶಿಯವರು ಶನೇಶ್ವರನ ಆರಾಧನೆ ಮಾಡಿಕೊಂಡು ಬಿಸ್ನೆಸ್ ಇಂಪ್ರೂವ್ಮೆಂಟ್ಸ್ ಮಾಡ್ಕೊಳ್ಳಿ, ಪಿತ್ರಾರ್ಜಿತ ಆಸ್ತಿ ವಿಚಾರದಲ್ಲಿ ಅನುಕೂಲ ಮಾಡ್ಕೊಳ್ಳಿ, ತಂದೆ ವಿಚಾರದಲ್ಲಿ ಅನುಕೂಲ ಮಾಡ್ಕೊಳ್ಳಿ, ಉದ್ಯೋಗದ ವಿಚಾರದಲ್ಲಿ ಅನುಕೂಲ ಮಾಡ್ಕೊಳ್ಳಿ, ವಿವಾಹದ ವಿಚಾರದಲ್ಲಿ ಕೂಡ ಅನುಕೂಲ ಮಾಡಿಕೊಳ್ಬೇಕು. ಮಕ್ಕಳ ವಿಚಾರದಲ್ಲಿ ನೀವು ವೃಷಭ ರಾಶಿಯವರಾಗಿದ್ದು ಸಂತಾನಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಾ, ಸಂತಾನದ ಬಗ್ಗೆ ಏನು ಅಂತ ಗೊತ್ತಾಗ್ತಾ ಇಲ್ಲ, ಪ್ರಯತ್ನ ಮಾಡಿದ್ರೆ ಆಗ್ತಾ ಇಲ್ಲ. ಈಗ ಇನ್ನೂ 1 ವರ್ಷಗಳ ಕಾಲ ನಿಮ್ಮ ಪಂಚಮ ಸ್ಥಾನದ ಮೇಲೆ, ಅಂದರೆ ಕನ್ಯಾ ರಾಶಿಯ ಮೇಲೆ ಶನೇಶ್ವರನ ಪೂರ್ಣ ದೃಷ್ಟಿ ಇರೋದು, ಕನ್ಯಾ ನಿಮಗೆ ಪಂಚಮ ಆದ್ರಿಂದ ನಿಮಗೆ ಸಂತಾನದ ವಿಚಾರದಲ್ಲಿ ಇನ್ನು 1 ವರ್ಷಗಳ ಕಾಲ ನಿಮಗೆ ಶನೇಶ್ವರನೇ ಅನುಕೂಲ ಮಾಡಿಕೊಡ್ತಕ್ಕಂಥದ್ದು. ಇದು ಅದ್ಭುತವಾಗಿರತಕ್ಕಂಥ ಸಮಯ. ನೀವು ಶನೇಶ್ವರನ ಆರಾಧನೆ ಮಾಡಿಕೊಳ್ಬೇಕು. ಜೊತೆಗೆ ನೀವು ಕೈ ಹಾಕಿದಂಥ ಕೆಲಸಗಳು ಸಕ್ಸಸ್ ಆಗಬೇಕು ಅಂದರೆ ನಿಮಗೆ ಪಂಚಮಾಧಿಪತಿಯೇ ಬುಧ ಗ್ರಹ.
ಯಾರು? ಬುಧನ ಅಭಿಮಾನಿ ದೇವರು ಮಹಾವಿಷ್ಣು. ಸೊ ಈಗ ಮಹಾವಿಷ್ಣುವಿನ ಆರಾಧನೆ ಜೊತೆಯಲ್ಲಿ ಶನೇಶ್ವರನ ಆರಾಧನೆ, ಇದೆರಡು ಕಾಂಬಿನೇಷನ್ನಲ್ಲಿ ಮಾಡ್ಕೊಳ್ಳೋದ್ರಿಂದ ನಿಮಗೆ ಅದ್ಭುತವಾದ ಯಶಸ್ಸು ಸಿಗಲಿದೆ, ಹಾಗೂ ನಿಮ್ಮ ವ್ಯವಹಾರಗಳಿಗೊಂದು ರಕ್ಷಣೆ ಸಿಗಲಿದೆ. ಆ ಭಯ ಇರುತ್ತಲ್ಲ, ಗುರುಗಳೇ ನನಗೇನೋ ಒಂದು ಭಯ ಇದೆ, ಉದ್ಯೋಗದ ವಿಚಾರದಲ್ಲಿರಬಹುದು, ವ್ಯಾಪಾರದ ವಿಚಾರದಲ್ಲಿರಬಹುದು, ಒಂದು ಭಯ ಇದೆ, ಏನಾಗ್ಬಿಡುತ್ತೆ ಅಂತ ಗೊತ್ತಿಲ್ಲ, ಅದೊಂದು ಡ್ಯುಯಾಲಿಟಿ ಇದೆ, ಒಂಚೂರು ಭಯ ಇದೆ, ಏನಾಗ್ಬಿಡುತ್ತೇನೋ ಅಂತ. ಅಲ್ಲಿ ನಿಮಗೆ ಬೇಕಾಗಿರ್ತಕ್ಕಂಥದ್ದು ರಕ್ಷಣೆ. ಸೊ ನಿಮಗೆ ಈ ಕಡೆ ರಕ್ಷಣೆನೂ ಬೇಕು, ಈ ಕಡೆ ಏಳಿಗೆನೂ ಬೇಕು, ಶನೇಶ್ವರನಿಂದ ಅದೃಷ್ಟವೂ ಬೇಕು. ಅಂದರೆ ಶನೇಶ್ವರನ ಆರಾಧನೆಯ ಜೊತೆಗೆ ಬುಧ ಅಥವಾ ಮಹಾವಿಷ್ಣುವಿನ ಆರಾಧನೆ ಕಾಂಬಿನೇಷನಲ್ಲಿ ಮಾಡ್ಕೊಳ್ಳೋಂಥದ್ದು ಒಳ್ಳೆಯದು. ಸೊ ಶನೇಶ್ವರನ ಆರಾಧನೆ ನಾನು ಮೊದಲಿಂದ ಹೇಳ್ಕೊಂಡು ಬರ್ತಾ ಇದ್ದೇನೆ. ಏನು ಮಾಡಬೇಕು ನೀವು? ಬಹುಮುಖ್ಯವಾಗಿ ಶನಿವಾರ ಒಂದು ಹೊತ್ತು ಉಪವಾಸ ಇರತಕ್ಕಂಥದ್ದು ಇರಬಹುದು, ಅಥವಾ ಒರಿಜಿನಲ್ ಗಾಣದ ಎಳ್ಳೆಣ್ಣೆ ತಗೊಬಂದು ಕಬ್ಬಿಣದ ಬಾಂಡ್ಲಿಯಲ್ಲಿ ಗಾಣದ ಎಳ್ಳೆಣ್ಣೆ ಹಾಕ್ಕೊಂಡು ಹಿಂಗೆ ಮುಖ ನೋಡಿಕೊಂಡು ಅದರ ಒಂದು ಬೆರಳುಗಾತ್ರ ಬತ್ತಿ ಹಾಕಿ ದೀಪ ಹಚ್ಚತಕ್ಕಂಥದ್ದು ಶನೇಶ್ವರ ದೇವಸ್ಥಾನದಲ್ಲಿ ಶನಿವಾರ ವಾರಕ್ಕೊಂದು ಶನಿವಾರ ಹಿಂಗೆ ಒಂದು 8 ಶನಿವಾರಗಳು ಮಾಡ್ತಕ್ಕಂಥದ್ದು ಬಹಳ ಅದ್ಭುತವಾದ ಪವರ್. ಶನೇಶ್ವರನಿಗೆ ಕರಿ ಎಳ್ಳಿನಲ್ಲಿ ಶನೇಶ್ವರನಿಗೆ ಅರ್ಚನೆ. ಶನೇಶ್ವರಾಯ ನಮಃ, ಶಾಂತಾಯ ನಮಃ, ಸರ್ವಾಭೀಷ್ಟ ಫಲಪ್ರದಾಯ ನಮಃ, ಶರಣ್ಯಾಯ ನಮಃ, ವರೇಣ್ಯಾಯ ನಮಃ, ಖಗೇಶಾಯ ನಮಃ, 108 ಹೆಸರಲ್ಲಿ ಶನೇಶ್ವರನಿಗೆ ಕರಿ ಎಳ್ಳಲ್ಲಿ ಅರ್ಚನೆ 8 ಶನಿವಾರಗಳು ಮಾಡಿಸ್ತಕ್ಕಂಥದ್ದು ಅದ್ಭುತವಾದ ಪರಿಹಾರ. ನೀವು ಜಪ ಮಾಡ್ತೀರಾ, ಜಪ ಮಾಡ್ತೀರಾ, ಶಕ್ತಿ ಇದೆ ನಿಮಗೆ. ಓಂ ಶಂ ಶನೇಶ್ಚರಾಯ ನಮಃ, ಇದು ಅದ್ಭುತವಾದ ಪರಿಹಾರ ಮಂತ್ರ. ಶನೇಶ್ವರ ಅಲ್ಲ, ಶನೇಶ್ಚರ. ಇದನ್ನು ಪ್ರತಿದಿನ 333 ಬಾರಿ ಜಪ ಮಾಡಿದ್ರೂ ಕೂಡ ನಿಮಗೆ ಅದ್ಭುತವಾದ ಶನೇಶ್ವರನ ಅನುಗ್ರಹ ಸಿಗಲಿದೆ. ಸೊ ಇಲ್ಲಿ ಶನೇಶ್ವರನ ಆರಾಧನೆಯನ್ನು ಮಾಡಬೇಕಾದ್ರೆ ಇದೆಲ್ಲ ಗಮನಿಸ್ಕೊಳ್ಬೇಕಾಗಿರತಕ್ಕಂಥದ್ದು. ಇಲ್ಲಿ ಶನಿಯ ಜೊತೆಗೆ ಬುಧನೂ ಬೇಕು. ಬುಧ ಅಂದರೆ ಬುಧನ ಅಭಿಮಾನಿ ದೇವರು ಮಹಾವಿಷ್ಣು, ರಕ್ಷಣೆಯನ್ನು ಕೊಡ್ತಕ್ಕಂಥದ್ದು. ಏನು? ಮಹಾವಿಷ್ಣುವಿನ ರಕ್ಷಣೆಯನ್ನು ಪಡಿಬೇಕು ಅಂತಂದರೆ ಅದಕ್ಕೆ ರಕ್ಷಾಕರ ಸುದರ್ಶನನ ಆರಾಧನೆ ಮಾಡಬೇಕು. ಈ ವಿಡಿಯೋ ಎಂಡಲ್ಲಿ ನಾನು ನಿಮಗೆ ರಕ್ಷಾಕರ ಸುದರ್ಶನ ಮಂತ್ರವನ್ನು ಸಹ ಹೇಳ್ತಾನೆ. ಅದನ್ನು ಪ್ರತಿದಿನ ನೀವೊಂದು 28 ಬಾರಿಯೋ ಅಥವಾ 54 ಬಾರಿಯೋ 108 ಬಾರಿಯೋ ಅದನ್ನು ಕೇಳಿಸ್ಕೊಳ್ತಕ್ಕಂಥದ್ದು. ಓಂ ಶಂ ಶನೇಶ್ವರಾಯ ನಮಃ, ಇದು ಜಪವನ್ನು 333 ಬಾರಿ ಮಾಡಿದ್ರಿ. ಆಮೇಲೆ ರಕ್ಷಾಕರ ಸುದರ್ಶನ ಮಂತ್ರವನ್ನು ಒಂದು 28, 54, 108 ಬಾರಿ ಕೇಳಿಸ್ಕೊಂಡ್ರಿ ಅಂದ್ರೂ ಸಾಕು. ಈ ವಿಡಿಯೋ ಎಂಡಲ್ಲಿ ನಾನು ಹೇಳ್ತೇನೆ, ಆ ಮಂತ್ರವನ್ನು ಕೇಳಿಸ್ಕೊಳ್ಳಿ ಸಾಕು, ಅದನ್ನು ಜಪ ಮಾಡಬೇಡ, ಕೇಳಿಸ್ಕೊಂಡ್ರೂ ಸಾಕು. ಸೊ ಇದೆರಡರೂ ಕಾಂಬಿನೇಷನ್ ಇದೆಯಲ್ಲ, ನಿಮಗೆ ಶನೇಶ್ವರನಿಂದ ಅದೃಷ್ಟವೂ ಸಿಗುತ್ತೆ, ಹಾಗೂ ಇರುವ ಅದೃಷ್ಟ ರಕ್ಷಣೆನೂ ಆಗುತ್ತೆ. ಈ ಕೆಟ್ಟ ಶಕ್ತಿಗಳು, ಮಾಟ ಮಂತ್ರ ಮಾಡಿಸೋರು, ದುಷ್ಟಶಕ್ತಿ, ಈ ದುಶ್ಮನ್ ಕಹಾಯ ಅಂದರೆ ಊರು ತುಂಬ ಅನ್ನೋ ಪರಿಸ್ಥಿತಿಯಲ್ಲಿದ್ದಾಗ ನಿಮಗೆ ಖಂಡಿತವಾಗಿ ಒಂದು ರಕ್ಷಣೆಯ ಅವಶ್ಯಕತೆ ಇದೆ. ಅದು ಇದು ಎರಡರ ಕಾಂಬಿನೇಷನ್ ನಿಮಗೆ ತುಂಬ ಚೆನ್ನಾಗಿ ಕೊಡಲಿದೆ. ಇದನ್ನು ನೆನ್ಪಿಟ್ಕೊಳ್ಳಿ. ಈಗ ಆ ವಿಶೇಷ ಪರಿಹಾರವನ್ನು ಇನ್ನೊಂದಿದೆ, ಅದನ್ನು ಸಹ ತಿಳಿಸ್ತೇನೆ ನಾನು ನಿಮಗೆ. ಜುಲೈ 14ನೇ ತಾರೀಕು ಮಂಗಳವಾರ ಅಮಾವಾಸ್ಯೆ, ನಿಜ ಜ್ಯೇಷ್ಠ ಅಮಾವಾಸ್ಯೆ. ಅವತ್ತಿನ ದಿವಸ ನಮ್ಮ ಯಾಗಶಾಲೆಯಲ್ಲಿ ಈ ಕಾಂಬಿನೇಷನ್ ಅಲ್ಲೇ ವಿಶೇಷವಾದ ಹೋಮವನ್ನು ಮಾಡ್ತಾ ಇದ್ದೇವೆ. ರಕ್ಷಾಕರ ಸುದರ್ಶನ ಹವನ. ನಾನೀಗ ವಿಡಿಯೋ ಎಂಡಲ್ಲಿ ನಿಮಗೆ ರಕ್ಷಾಕರ ಸುದರ್ಶನ ಮಂತ್ರವನ್ನು ಹೇಳ್ತೇನಲ್ಲ, ಆ ಮಂತ್ರದಿಂದ ಹೋಮವನ್ನೇ ಮಾಡ್ತೇವೆ ನಾವು. ರಕ್ಷಾಕರ ಸುದರ್ಶನ ಮಂತ್ರ ಹವನವನ್ನು ಮಾಡ್ತಾ ಇದ್ದೇವೆ ರಕ್ಷಣೆಗೋಸ್ಕರ. ರಕ್ಷಾಕರ ಸುದರ್ಶನ ಮಂತ್ರ ಹವನ ಸಹಿತ ವಿಶೇಷವಾಗಿ ನಾವು ಶನಿ ಶಾಂತಿಯನ್ನು ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ಇನ್ನೂ ಅದ್ಭುತವಾಗಿರತಕ್ಕಂಥ ಬೇರೆ ಹೋಮಗಳನ್ನು ಮಾಡ್ತಾ ಇದ್ದೇವೆ. ಅದರಲ್ಲೂ ಬಹಳ ಮುಖ್ಯವಾಗಿ ಶತ್ರು ನಿಗ್ರಹ ವಾರಾಹಿ ಹೋಮವನ್ನು ಮಾಡ್ತಾ ಇದ್ದೇವೆ. ಶತ್ರು ನಿಗ್ರಹ ವಾರಾಹಿ ಹೋಮ, ರಕ್ಷಾಕರ ಸುದರ್ಶನ ಹೋಮ, ಶನಿ ಶಾಂತಿ ಸಹಿತ ಇನ್ನು ನೀಲಕಂಠ ಮಂತ್ರ ಹೋಮಗಳನ್ನೆಲ್ಲ ಮಾಡಿ ಈ ವಿಶೇಷವಾಗಿರ್ತಕ್ಕಂಥ ಕೃಷ್ಣ ತುಳಸಿ ಮಾಲೆಗಳನ್ನು ಪ್ರತಿಯೊಬ್ಬರಿಗೂ ನಿಮಗೆ ಕೊಡ್ತಾ ಇದ್ದೇವೆ. ಈ ಕೃಷ್ಣ ತುಳಸಿ ಮಾಲೆ ನೋಡಿ, ಮಹಾವಿಷ್ಣುವಿನ ಅದರಲ್ಲೂ ಏನು ತುಳಸಿ, ಕೃಷ್ಣ ತುಳಸಿ. ಈಗ ನಿಮಗೆ ತುಳಸಿ ಮಾಲೆ ಲಕ್ಷ್ಮೀ ಸಾನ್ನಿಧ್ಯವಾಗಿ ನಿಮಗೆ ಒಂದು ಅಭಿವೃದ್ಧಿಗೆ ಅನುಕೂಲ ಮಾಡಿಕೊಟ್ರೆ ಮಹಾವಿಷ್ಣುವಿನ ಒಂದು ಸಾನ್ನಿಧ್ಯದಲ್ಲಿ, ಅದೇ ಜೊತೆಗೆ ಕೃಷ್ಣ ತುಳಸಿ ಇದೆಯಲ್ಲ, ನೆಗೆಟಿವ್ ರಿಮೂವ್ ಮಾಡ್ಲಿಕ್ಕೆ ತುಂಬ ಅನುಕೂಲ ಮಾಡಿಕೊಡುತ್ತೆ. ಅದರಲ್ಲೂ ರಕ್ಷಾಕರ ಸುದರ್ಶನ ಮಂತ್ರದಲ್ಲಿ ಅಭಿಮಂತ್ರಿತ ಈ ಕೃಷ್ಣ ತುಳಸಿ ಮಾಲೆ ಇದೆಯಲ್ಲ, ಇದರ ಧಾರಣೆಗೆ ಅದ್ಭುತವಾದ ರಕ್ಷಣೆಯನ್ನು ಕೊಡುತ್ತೆ. ನಿಮ್ಮ ರಕ್ಷಣೆಗೋಸ್ಕರ, ಸದಾ ಸರ್ವದಾ ನಿಮ್ಮ ರಕ್ಷಣೆಗೋಸ್ಕರ ಇದನ್ನು ಧಾರಣೆ ಮಾಡ್ಕೊಳ್ಬೋದು. ಜೊತೆಗಲ್ಲಿ ನಾವು ಶನಿ ಶಾಂತಿ ಹೋಮದಲ್ಲೂ ಇದನ್ನು ಎನರ್ಜೈಸ್ ಮಾಡ್ತೇವೆ. ಅದಕ್ಕೆ ಹೇಳಿದ ಕಾಂಬಿನೇಷನ್ ಮಂಗಳವಾರ ಅಮಾವಾಸ್ಯೆ ರಕ್ಷಾಕರ ಸುದರ್ಶನ ಹೋಮನ ಸಹಿತವಾಗಿ ಶನಿಶಾಂತಿ ಹೋಮದಲ್ಲಿ ಈ ಕೃಷ್ಣ ತುಳಸಿ ಮಾಲ್ಗಳನ್ನ ಎನರ್ಜೈಸ್ ಮಾಡಿ ನಿಮಗೆ ಕೊಡ್ತಾ ಇದ್ದೇವೆ. ನೀವು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಟರೆ ಅವತ್ತಿನ ದಿವಸ ಲೈವಲ್ಲಿ ನಾನೇ ಸ್ವತಃ ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ. ನಿಮ್ಮ ಹೆಸರು ಲೈವಲ್ಲಿ ಸಂಕಲ್ಪ ಆಗುವುದನ್ನು ನೀವು ನೋಡ್ಕೊಳ್ಬಹುದು, ಕೇಳಿಸ್ಕೊಳ್ಬಹುದು. ಎಲ್ಲ ಹೋಮಗಳು ವಿಶೇಷವಾಗಿ ರಕ್ಷಾಕರ ಸುದರ್ಶನ ಹವನ,
ಶನಿ ಶಾಂತಿ ಹವನ, ಆಮೇಲೆ ಶತ್ರು ನಿಗ್ರಹ ವಾರಾಹಿ ಮಂತ್ರ ಹವನ, ನೀಲಕಂಠ ಮಂತ್ರ ಹವನ, ಆರೋಗ್ಯ ಬಾಧೆಗಳ ಪರಿಹಾರಕ್ಕೋಸ್ಕರ, ಗುರು ಶಾಂತಿ ಶನಿ ಶಾಂತಿ ಎಲ್ಲ ಹವನಗಳಲ್ಲಿ ನವಗ್ರಹ ಶಾಂತಿಗಳನ್ನು ಎನರ್ಜೈಸ್ ಮಾಡಿ ನಿಮಗೆ ಕೊಡ್ತಾ ಇದ್ದೇವೆ. ಇದನ್ನು ಧಾರಣೆ ಮಾಡ್ಕೊಳ್ಬಹುದು. ದಯವಿಟ್ಟು ತಡ ಮಾಡ್ಕೊಳ್ಬೇಡಿ. ಪ್ರತಿಯೊಬ್ಬರಿಗೂ ಸಹ ಈ ವಿಶೇಷವಾದ ಕೃಷ್ಣ ತುಳಸಿ ಮಾಲೆಗಳನ್ನು ಕ್ಯಾಪ್ ಹಾಕಿ ಚಂದ ಮಾಡಿ ತಯಾರು ಮಾಡಿಸಿದ್ದೇನೆ. ಇದನ್ನು ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ಕಳಿಸ್ಕೊಡ್ತೇನೆ. ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ ಸಹಿತ ಈ ಕೃಷ್ಣ ತುಳಸಿ ಮಾಲೆಗಳನ್ನು ಕಳಿಸ್ಕೊಡ್ತೇನೆ. ಪ್ರತಿಯೊಬ್ಬರು ನೀವು ಧಾರಣೆ ಮಾಡ್ಕೊಳ್ಬಹುದು. ಪ್ರತಿಯೊಬ್ಬರಿಗೂ ಸಹ ಖಂಡಿತವಾಗಿ ಅನುಕೂಲವಾಗಲಿ, ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಸ್ಕ್ರೀನ್ ಮೇಲೆ ಕಾಣ್ತಾ ಇರ್ತಕ್ಕಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ, ಇಲ್ಲ ನಿಮ್ಮ ಹೆಸರು ವಿಳಾಸ ಏನು ಗೊತ್ತಿದೆ ಅದು ಬೇಗ ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ನಿಮ್ಮ ಹೆಸರನ್ನ ರಿಜಿಸ್ಟರ್ ಮಾಡ್ಕೊಂಬಿಡಿ ಸಂಕಲ್ಪ ಸೇವೆಗೆ. ಖಂಡಿತವಾಗಿ ಒಳ್ಳೆಯದಾಗಲಿ. ಪ್ರತಿಯೊಬ್ಬರಿಗೂ ಈ ವಿಡಿಯೋ ರೀಚ್ ಆಗಲಿ. ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ವಿಡಿಯೋನ ದಯವಿಟ್ಟು ಶೇರ್ ಮಾಡಲಿಕ್ಕೆ ಮರಿಬೇಡಿ. ಈಗ ನಾನು ಮಂತ್ರವನ್ನು ಸಹ ಹೇಳ್ತೇನೆ, ಮಂತ್ರವನ್ನು ಕೇಳಿಸ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಎಲ್ಲರಿಗೂ ಮತ್ತೆ ಪುನಃ ನಿಮ್ಮನ್ನು ಭೇಟಿ ಮಾಡ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ಓಂ ನಮೋ ಭಗವತೆ ಮಹಾಸುದರ್ಶನಾಯ ಮಹಾಚಕ್ರಾಯ ಮಹಾಜ್ವಾಲಾಯ ದೀಪ್ತರೂಪಾಯ ಸರ್ವತೋ ರಕ್ಷ ಮಾಂ ಮಹಾಬಲಾಯ ಸ್ವಾಹಾ. ಓಂ ನಮೋ ಭಗವತೆ ಮಹಾಸುದರ್ಶನಾಯ ಮಹಾಚಕ್ರಾಯ ಮಹಾಜ್ವಾಲಾಯ ದೀಪ್ತರೂಪಾಯ ಸರ್ವತೋ ರಕ್ಷ ಮಾಂ ಮಹಾಬಲಾಯ ಸ್ವಾಹಾ. ಓಂ ನಮೋ ಭಗವತೆ ಮಹಾಸುದರ್ಶನಾಯ ಮಹಾಚಕ್ರಾಯ ಮಹಾಜ್ವಾಲಾಯ ದೀಪ್ತರೂಪಾಯ ಸರ್ವತೋ ರಕ್ಷ ಮಾಂ ಮಹಾಬಲಾಯ ಸ್ವಾಹಾ.